ಪ್ರೀತಿಯಿಂದ ಕೇಳ್ಕೊಂಡಿದ್ದೀವಿ ಅಷ್ಟೇ. ಸರ್, ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ? ಈಗ ಇದೆ ಬೆಂಗಳೂರಲ್ಲಿ ಮಾಡಿದ್ರು, ನೆನ್ನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ನಾನು ಎಲ್ಲರ ಪರವಾಗಿ ನಾನು ಹೇಳಿದ್ನು, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ದುಂಟಾ ಈ ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ? ಯಾರಾದ್ರೂ ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದ್ದಿದ್ದರಿಂದ ಏನೇನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ದರೂ ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅದು ಕೇಸು ಅದು ಅದು ಇತ್ಯರ್ಥ ಆಗಬೇಕು. ಅದು ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಸರ್, ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ರು, ಜೊತೆಗೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದರೆ ಫ್ಯಾಮಿಲಿಯವರು ಬೇಡ ಅಂತ ಅಂದ್ರು, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆನೂ ನಿಮ್ಮ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಒಂದು ಕ್ವೆಶ್ಚನ್ ಸರ್. ಅಭಿಮಾನಿಗಳು ಅಂತಂದ್ರಲ್ಲಮ್ಮ, ಕೆಲವು ಅಭಿಮಾನಿಗಳು ಅಂತಂದ್ರಲ್ಲ, ಕೆಲವು ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ, ನಾವು ಅವರನ್ನು ಅವ್ರ ಜೊತೆಲಿ ನಾವು ಸೇರಲ್ಲ ಅಂತ ಹೇಳಿದನಲ್ಲ, ಅವರು ಅದರಲ್ಲಿದ್ದಾರೆ. ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಅದೇ. ಒಂದು, ಎರಡನೇದಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ. ಕೆಲವರು ಅದಕ್ಕೆ ಕೇಳಿದ್ರು, ನಿಮ್ಮ ಅನುಮತಿ ಕೊಡಿ, ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಪ್ಪವ್ರ ಹೆಸರಲ್ಲಿ. ಮಾಡ್ಕೊಳ್ಳಿ, ಸಂತೋಷ ಇದೆ ನಮಗೆ. ನಾವು ಹೇಳ್ತಾನೆ ಇದ್ದೀವಿ, ಮೆರ್ಸಿ ಅವರನ್ನು ಮೆರೆಸಿದ್ರೆ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ದ ಹಾಗೆ. ಮೆರ್ಸಿ ಅವರನ್ನು, ಸಂತೋಷನೇ ನಮಗೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಹೋಗೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೋ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ, ಅಥವಾ ನಾವು ಹೋಗಲ್ಲ ಆಗಿ. ಆದರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ನಾವು ಮಾಡ್ಕೊಳ್ಳಿ, ಸಂತೋಷ. ನಾವು ಒಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಜೊತೆಯಲ್ಲೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರುತ್ತೆ ಅಂತ ಸೇರ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಸಂತೋಷ ಇದೆ ನಮಗೆ, ಸೇರ್ಕೊಳ್ಳಿ. ಅನ್ಕೊಂಡಿದೀವಿ, ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ, ಆಗ್ಲಿ, ನಿಮ್ಗಳ ಹಾರೈಕೆ ಇರಲಿ, ಅದೆಲ್ಲ ಆಗ್ಲಿ. ಪ್ರೀತಿಯಿಂದ ಕೇಳ್ಕೊಂಡಿದ್ದೀವಿ ಅಷ್ಟೇ. ಸರ್, ಈಗ ಕೆಲವೊಬ್ಬರು ಅಭಿಮಾನಿಗಳು ಹೇಳೋ ಪ್ರಕಾರ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ, ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು. ಯಾವ ಸ್ಮಾರಕ ನಿರ್ಮಾಣ? ಈಗ ಇದೆ ಬೆಂಗಳೂರಲ್ಲಿ ಮಾಡಿದ್ರು, ನೆನ್ನೆ ತೆರವುಗೊಳಿಸಿದ್ರಲ್ಲ, ಅಲ್ಲಿ ಮಾಡಬೇಕು ಅನ್ನೋದಕ್ಕೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದರು ಕೂಡ ಸಾಥ್ ಕೊಡ್ತಿಲ್ಲ. ನಾನು ಎಲ್ಲರ ಪರವಾಗಿ ನಾನು ಹೇಳಿದ್ನು, ಎಲ್ಲರ ಪರವಾಗಿ ನಾನು ಮಾತಾಡ್ತೀನಿ. ನಿಮ್ಮ ಹತ್ರ ಯಾರಾದ್ರೂ ಕಲಾವಿದರು ಬಂದು ಮಾತನಾಡಿದ್ದುಂಟಾ ಈ ಹಿಂದೆ ಅಲ್ಲೇ ಮಾಡೋಣ ಹಂಗೆ ಹಿಂಗೆ ಅಂತ? ಯಾರಾದ್ರೂ ಅಲ್ಲೇ ಮಾಡೋಣ ಅಂತಂದ್ರೆ ಅದು ಕೇಸ್ ನಡೀತಾ ಇದ್ದಿದ್ದರಿಂದ ಏನೇನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಆಸೆ ಇದ್ದರೂ ಕೂಡ ಅಲ್ಲಿ ಕೇಸ್ ನಡೀತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅದು ಕೇಸು ಅದು ಇತ್ಯರ್ಥ ಆಗಬೇಕು. ಅದು ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲ್ಲ. ಸರ್, ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ. ಈ ವರ್ಷ ಅಮೃತ ಮಹೋತ್ಸವ ಮಾಡೋದಕ್ಕೆ ಅಭಿಮಾನಿಗಳು ಮುಂದಾಗಿದ್ರು, ಜೊತೆಗೆ ಚಿತ್ರರಂಗದವರು ಕೂಡ ಸಹಕಾರ ಕೊಟ್ಟಿದ್ರು. ಆದರೆ ಫ್ಯಾಮಿಲಿಯವರು ಬೇಡ ಅಂತ ಅಂದ್ರು, ನಾವು ಬರೋದಿಲ್ಲ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆನೂ ನಿಮ್ಮ ಮೇಲೆ ಆರೋಪ ಇದೆ, ಅದ್ರ ಬಗ್ಗೆ ಒಂದು ಕ್ವೆಶ್ಚನ್ ಸರ್. ಅಭಿಮಾನಿಗಳು ಅಂತಂದ್ರಲ್ಲಮ್ಮ, ಕೆಲವು ಅಭಿಮಾನಿಗಳು ಅಂತಂದ್ರಲ್ಲ, ಕೆಲವು ಅಭಿಮಾನಿಗಳು ನಮ್ಮ ಮೇಲೆ ಆರೋಪ ಹೊರಿಸ್ತಾರೆ, ನಾವು ಅವ್ರ ಜೊತೆಲಿ ನಾವು ಸೇರಲ್ಲ ಅಂತ ಹೇಳಿದನಲ್ಲ, ಅವರು ಅದರಲ್ಲಿದ್ದಾರೆ. ಒಂದು ನಿಮಿಷ, ನಾನು ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಅದೇ. ಒಂದು, ಎರಡನೇದಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ. ಕೆಲವರು ಅದಕ್ಕೆ ಕೇಳಿದ್ರು, ನಿಮ್ಮ ಅನುಮತಿ ಕೊಡಿ, ಅನುಮತಿ ಕೊಡಿ. ಅನುಮತಿ ಕೇಳೋ ಅವಶ್ಯಕತೆನೇ ಇಲ್ಲ, ನೀವು ಮಾಡ್ಕೊಳ್ಳಿ. ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಆವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಅಪ್ಪವ್ರ ಹೆಸರಲ್ಲಿ. ಮಾಡ್ಕೊಳ್ಳಿ, ಸಂತೋಷ ಇದೆ ನಮಗೆ. ನಾವು ಹೇಳ್ತಾನೆ ಇದ್ದೀವಿ, ಮೆರ್ಸಿ ಅವರನ್ನು ಮೆರೆಸಿದ್ರೆ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ದ ಹಾಗೆ. ಮೆರ್ಸಿ ಅವರನ್ನು, ಸಂತೋಷನೇ ನಮಗೆ. ಆದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಹೋಗೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದಾರೋ ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕ್ಕಾಗ್ತಿಲ್ಲ, ಅಥವಾ ನಾವು ಹೋಗಲ್ಲ ಆಗಿ. ಆದರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ, ನಾವು ಮಾಡ್ಕೊಳ್ಳಿ, ಸಂತೋಷ. ನಾವು ಒಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮ್ಮ ಜೊತೆಯಲ್ಲೂ ಸೇರ್ಕೊಳ್ಳಿ. ಇಡೀ ಚಿತ್ರರಂಗ ಸೇರುತ್ತೆ ಅಂತ ಸೇರ್ಕೊಳ್ಳಿ, ನಮ್ಮ ಜೊತೆಯಲ್ಲಿ ಸಂತೋಷ ಇದೆ ನಮಗೆ, ಸೇರ್ಕೊಳ್ಳಿ. ಅನ್ಕೊಂಡಿದೀವಿ, ಏನೋ ಒಂದು ಕಾರ್ಯಕ್ರಮ ಅನ್ಕೊಂಡಿದ್ವಿ, ಆಗ್ಲಿ, ನಿಮ್ಗಳ ಹಾರೈಕೆ ಇರಲಿ, ಅದೆಲ್ಲ ಆಗ್ಲಿ. ಇದರಲ್ಲೂ ಕೂಡ ಅಮೃತ ಮಹೋತ್ಸವದಲ್ಲಿ ನಾರಾಯಣ